ಯಾಕೆಂದ್ರೆ ನಾವು ಪ್ರತಿ ನಿತ್ಯದ ಮಾಜಿ ಪುರಸಭಾಧ್ಯಕ್ಷ ಸುಪರ್ಣ ವಿಪಿನ ಸ್ವಪ್ನನಂದನ ಎಲ್ಲಿ ಎಲ್ಲಿ ರಮ್ಯ ಪ್ರಾಣ ಅಲ್ಲಿಗೆ ವಂದನ. ನಾಡಿದೆ ಎಲ್ಲರೂ ಹೋಗಿತ್ತು ವಂದನ ಎಲ್ಲಿ ಎಲ್ಲಿ ಪುಣ್ಯಧಾಮ ಭೂತವನ ಚಂದ್ರ ತುಂಗೆ ಭದ್ರೆ ಕಾವೇರಿ ನಿನ್ನ ಪ್ರಾಣ ಸ್ಪಂದನ ಹರಿಪರ್ಣ ತರಸುಪರ್ಣ ವಿಪಿನ ಸ್ವಪ್ನ ನಂದನ ವಿಪಿನ ಸ್ವಪ್ನ ನಂದನ ಎಲ್ಲಿ ಯಾಕೆ ಮಾಡ್ತಾ ಇದ್ದೀವಿ? ಯಾಕೆ ಪ್ರತಿಯೊಂದು ದಿನಾಚರಣೆಗಳನ್ನ ಮಕ್ಕಳ ದಿನಾಚರಣೆ, ಮಕ್ಕಳಿಗೋಸ್ಕರ ಸ್ವತಂತ್ರ ದಿನಾಚರಣೆ, ಬೇಕಾದಷ್ಟು ದಿನಾಚರಣೆಗಳನ್ನ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ನಾವು ಇವತ್ತು ತರೀಕೆರೆ ತಾಲೂಕಿನಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತೀವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಓಡಾಡ್ತಿರೋದ್ರಿಂದ ಬಸವರಾಜ್ ಸರ್ ಎಲ್ಲ ಆತ್ಮೀಯರಿದ್ದೀರ. ಒಂದು ಉತ್ತಮ ಕಾರ್ಯಕ್ರಮ ಪತ್ರಿಕಾ ದಿನಾಚರಣೆ ಹಮ್ಮಿಕೋಬೇಕು ಅಂತ ನಾನು ಫಸ್ಟ್ ತರೀಕೆರೆಗೆ ಬಂದಾಗ ನಮ್ದು ಈಗ ಹೊಸ ಅಧ್ಯಕ್ಷತೆ ಈ ವರ್ಷ 2026ರಿಂದ ಪ್ರಾರಂಭವಾಗುವಂಥದ್ದು. ಮೊದಲಿಗೆ ನನಗೆ ಅಭೂತಪೂರ್ವ ಬೆಂಬಲ ನೀಡಿದ್ದು ನಿಮ್ಮ ತರೀಕೆರೆ ತಾಲೂಕು. ಇಲ್ಲಿ ಪ್ರಥಮ ಭೇಟಿನೇ ನಿಮ್ದು. ಬಂದಿದ ತಕ್ಷಣ ನಮಗೆ ಜೋಶ್ ಜಾಸ್ತಿ ಆಯ್ತು, ಇನ್ನೂ ಹುಮ್ಮಸ್ ಬಂತು. ಯಾಕೆ ಮಾಡಕ್ಕಾಗಲ್ಲ ಅಂತ ಚಿಕ್ಕಮಗಳೂರು ಸಣ್ಣ ಪುಟ್ಟ ಗೊಂದಲಗಳಿತ್ತು, ಎಲ್ಲಾ ಸಂಘ ಸಂಸ್ಥೆಗಳು ಇದ್ದಂಗೆ ನಮ್ಮಲ್ಲೂ ಸ್ವಲ್ಪ ಸಣ್ಣ ಗೊಂದಲಗಳಿತ್ತು. ಆದ್ರೆ ನಿಮ್ಮೆಲ್ಲರ ಒಗ್ಗಟ್ಟು ಅದನ್ನ ಒಡೆದಾಕಿ ಅಭೂತಪೂರ್ವವಾಗಿ ಮೊನ್ನೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ. ಅದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದಿಸ್ತೇನೆ. ಎಲ್ಲಾ ತಾಲೂಕು ಅಧ್ಯಕ್ಷಗಳು ಏನು ಹೇಳಿದ್ರು ಸರ್, ಹೇಳಿದ್ರು ಮಂಗಳೂರು ಸಮಾಚಾರ ಏನ್ ಪ್ರಾರಂಭ ಆಯ್ತು ಅಲ್ಲಿಂದ ನಾವು 1932ರಲ್ಲಿ ರೆವನ್ಯೂ ಗೋಗ್ಲಿಂಗ್ ಅವರು ಸ್ಥಾಪನೆ ಮಾಡಿದಂತ ಒಂದು ನೆನಪಾರ್ಥವಾಗಿ ನಾವಿವತ್ತು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ದಿನಂಪ್ರತಿ ಅದೇ ಜಂಜಾಟ, ಮನೆಗೆ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಹೀಗೆ ಒದ್ದಾಡ್ತಾ ಇರ್ತೀವಿ ದಿನಂಪ್ರತಿ. ಅವ್ರು ಮಿಸ್ ಮಾಡಬೇಕು, ಇವ್ರು ಮಿಸ್ ಮಾಡಬೇಕು, ಮನೇಲಿ ಮಲಗಿದ್ರು ಬಿಡಲ್ಲ, ರಾತ್ರಿ 12 ಗಂಟೆ ಇದೊಂದು ಕೆಲಸ ಇದೆ ಅಂತ. ಅಂತದ್ರಲ್ಲಿ ನಮ್ಮ ಪತ್ರಕರ್ತರು ಎತ್ತಿ ಅಲ್ಲಿಗೆ ಹೋಗಿ ಅದನ್ನ ಅಟೆಂಡ್ ಮಾಡಿ ಆ ವಿಷಯಗಳನ್ನ ಮುಗಿಸಿದ್ರೆ ಮಾರನೇ ದಿನಕ್ಕೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವ ಮಿನಿಸ್ಟರ್ ಹೋಗ್ಲಿ ಏನೇ ಹೋಗ್ಲಿ ಕೆಲಸ ಆಗಿರಲ್ಲ, ನಮ್ಮ ಪತ್ರಕರ್ತರಲ್ಲಿ ವಿಸಿಟ್ ಆಗಿದ್ರೆ ಆ ಪ್ರಾಬ್ಲಮ್ ಸಾಲ್ವ್. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಪತ್ರಕರ್ತರು ಮತ್ತೊಮ್ಮೆ ಅಭಿನಂದಿಸಲೇಬೇಕು. ಯಾಕಂದ್ರೆ ಒಬ್ಬ ಯಾವ ಮಿನಿಸ್ಟರ್ ಆಗದಂತ ಕೆಲಸ ಒಬ್ಬ ಸಾಮಾನ್ಯ ಪತ್ರಕರ್ತ ಜನರು ಮುಖಾಂತರ ಅದನ್ನ ತೆರೆದಿರ್ತಾನೆ. ಹಾಗಂತದ್ದು ಒಂದೇ ಗುರಿ ಸುಧಾಕರ್ ಅಂತ ನಮ್ಮ ಜಗ್ಗಣ್ಣ, ನಮ್ಮ ಸುದ್ಯಾಕ್ಷ ರಾಜು ಅವರು ಇಲ್ಲಿಂದ ಚಿಕ್ಕಮಗಳೂರಿಗೆ ಹೋದ್ರು. ಬಹಳಷ್ಟು ಜನ ಪತ್ರಕರ್ತರು ಅವಾಗ ನಮ್ದೊಂದು ಅಂಗಡಿ ಇತ್ತು ಅಂಚಿನಂಗಡಿ, ಅಲ್ಲೇ ಹೆಡ್ ಆಫೀಸ್ ಎಲ್ಲರದ್ದು. ಈ ಲೋಕಲ್ ಪೇಪರಲ್ಲಿ ಒಂದು ವಿಷಯ ಬಂತು ಅಂದರೆ ಆ ವ್ಯಕ್ತಿ ಎಷ್ಟು ಗಾಬರಿ ಆಗ್ತಿದ್ದ ಅಂತ ಹೇಳಿದ್ರೆ
ಯಾಕಂದ್ರೆ ಸತ್ಯವಾದ ವಿಚಾರನೆ ಬರೀತಿದ್ರು, ಅವ್ರಿಗೇನು ಎದುರ್ತಾ ಇರಲಿಲ್ಲ. ಬಂದ್ಬಿಟ್ಟು ಅವ್ರನ್ನ ಹೋಗಿ ಮಾತಾಡಿ ಈ ಸಂಧಾನ ಮಾಡಕ್ಕೆ ಬರ್ತಿದ್ದೆ ನನ್ನ ಹತ್ರ ಸ್ವಲ್ಪ ಹೇಳ್ರಿ. ಯಾಕೆಂದ್ರೆ ನಾವು ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು ಅಂದ್ರೆ ನಮಗೆ ಅದೇ ತರ ಇರ್ಬೇಕು, ಆಗಿದ್ದಾಗ ಮಾತ್ರ ನಡೆಯಕ್ಕೆ ಸಾಧ್ಯ. ಹಂಗೆ ಇದು ನಡಿಬೇಕು. ಪ್ರಜಾಪ್ರಭುತ್ವ ಅಂದ್ರೆ ಮತ್ತೆ ನಮ್ಮ ಸರ್ಕಾರ ಚೆನ್ನಾಗಿ ನಡೀಬೇಕು. ಯಾವುದೇ ಆಗಲಿ ಸರ್ಕಾರ ಅಂದ್ರೆ ಕೆಳಮಟ್ಟದಿಂದಲೂ ಬರುತ್ತೆ, ಅವ್ರಿಗೆ ಒಂದು ಟ್ರ್ಯಾಕ್ ಇರಬೇಕು. ಆ ಟ್ರ್ಯಾಕ್ ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ ಪತ್ರಿಕಾ ಮಾಧ್ಯಮದವರು. ಅವ್ರು ಒಳ್ಳೆ ತಿಂಗಳು ಕೆಟ್ಟ ತಿಂಗಳು ಇಷ್ಟೂರ್ವಾಗಲಿ ಬಿಟ್ಟು ನಿಜವಾಗ್ಲೂ ಒಂದು ಪ್ರಾಂತದಲ್ಲಿ ಒಂದು ಸತ್ಯವಾದ ಕೆಲಸ ಮಾಡೋದು ಅಂದ್ರೆ ಪತ್ರಿಕಾ ಮಾಧ್ಯಮದವರು ಅಂತ ಹೇಳಿ ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ಸಂದರ್ಭದಲ್ಲಿ ತರೀಕೆರೆಯಲ್ಲಿ ಕೆ.ಎನ್. ಪ್ರಭುದೇವರವರ ಒಂದು ಸಂಪಾದಕತ್ವದಲ್ಲಿ ಗರ್ಜನೆ ಅಂತಕ್ಕಂಥ ಒಂದು ಪತ್ರಿಕೆ ಪ್ರಾರಂಭ ಆಗಿ ಸ್ವಾತಂತ್ರ್ಯ ಸಂದರ್ಭದ ಎಲ್ಲ ಆಗುವಗಳನ್ನು ಪ್ರತಿ ನಿತ್ಯದ ಒಂದು ಪತ್ರಿಕೆಯಾಗಿ ಅದು ಬಿಂಬಿಸ್ತಾ ಇತ್ತು. ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾಕೆ ಇಡೀ ರಾಜ್ಯದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಪತ್ರಿಕೆ ಗೀತಾ ಮಿತ್ರ ಅಜ್ಜಪುರದ ಶಿವಾನಂದ ಆಶ್ರಮದ ಶ್ರೀ ಸುಬ್ರಹ್ಮಣ್ಯ ಶಂಕರವರ ನೇತೃತ್ವದಲ್ಲಿ ಪ್ರಾರಂಭವಾಗಿದ್ದಂತಹ ಒಂದು ಪತ್ರಿಕೆ ಇವತ್ತು ಸುಮಾರು 100ರ ಶತಮಾನದ ಅಂಚಿನಲ್ಲಿ ಈಗಲೂ ನಡೀತಾ ಇದೆ ಅಂತಕ್ಕಂಥ ಒಂದು ವಿಚಾರವನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ನಂತರದಲ್ಲಿ ತರೀಕೆರೆಯಲ್ಲಿ ಪ್ರಪ್ರಥಮವಾಗಿ ಅಂಚೆ ವಾರ್ತೆ ವಾರಪತ್ರಿಕೆಯನ್ನ ನನ್ನ ಒಂದು ಸಂಪಾದಕತ್ವದಲ್ಲಿ ಎರಡು ಮಾತಾಡಬೇಕಂತೆ. ಅವರು ಶಾಲೆ ಪ್ರಾರಂಭಿಸಿದ್ದಾರೆ, ತುಂಬಾನೇ ಬೆಳೆದಿದ್ದಾರೆ. ಅವರೇನು ಹುಟ್ಟಿದ ಶ್ರೀಮಂತರಾಗಿರ್ಲಿಲ್ಲ. ಹಾಗೆ ತಮಗೆ 2.5 ಎಕರೆ ಜಾಗ ಸಿಗ್ತಾ ಇದೆ ಅಂತಿದ್ರ. ಪತ್ರಕರ್ತರು ಎಲ್ಲರೂ ಕೂಡ ಪ್ರತಿಭಾವಂತರೇ, ಯಾರು ದಡ್ರೇನಲ್ಲ. ಹಾಗಾಗಿ ಇಷ್ಟೊಂದು ದೊಡ್ಡ ಪ್ರತಿಭೆ ಇರ್ಬೇಕಾದ್ರೆ ಆ 2.5 ಎಕರೆಯಲ್ಲಿ ಒಂದು ಶಾಲೆ ತೆರೆದ್ರೆ ಬಹಳ ಒಳ್ಳೇದಾಗತ್ತೆ. ಯಾಕೆಂದ್ರೆ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ರು, ಚುನಾವಣೆಗೆ ನಿಂತ್ಕೊಂಡ್ರೆ ಅವ್ರ ಕಾಲ ಹೇಗಿತ್ತು ಈಗಿತ್ತು ಅಂತ. ಈಗ ಒಂದು ನಿವೇಶನ ಮಾಡ್ತೀವಿ ಅಂತ ಹೇಳಿದ್ರು, ಒಂದು 5 ಎಕರೆ ನಿವೇಶನ ಮಾಡ್ತೀವಿ ಅಂದ್ರೆ ಅದಕ್ಕೆ ಲಂಚ ಎಷ್ಟು ಕೊಡಬೇಕು, ಅದ್ರ ಕಷ್ಟಗಳೇನಿದೆ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಈ ಕಷ್ಟಗಳು ಪತ್ರಕರ್ತರಿಗೆ ಅಷ್ಟೊಂದು ಕಾಡೋದಿಲ್ಲ ಅಂತ ನಾನು ಜಿಲ್ಲಾಧ್ಯಕ್ಷರ ಗಮನಕ್ಕೆ ತರ್ತೀನಿ. ಯಾಕೆಂದ್ರೆ ನಮ್ಮ ಸ್ನೇಹಿತರು ಆಲೂರು ಹನುಮಂತರಾಯಪ್ಪ ಅಂತ ಹಿರಿಯೂರಲ್ಲಿ ಅವ್ರ ಮಗನ MBBS ಸೇರಿಸಿದ ತಕ್ಷಣನೇ ಒಂದು ಸಣ್ಣ ಮೆಡಿಕಲ್ ಸ್ಟೋರ್ ಓಪನ್ ಮಾಡಿದ್ರು. ಆ ಮೆಡಿಕಲ್ ಸ್ಟೋರ್ ಲೈಸೆನ್ಸಿಗೆ ಹೋಗ್ಬೇಕಂದ್ರೆ ನಾನು ಖಾಸಗಿ ವೈದ್ಯ ಆಗಿದ್ದೆ, ನನ್ನ ಜೊತೆಲಿ ಕರ್ಕೊಂಡು ಹೋಗಿದ್ರು. ಅವ್ರು ಹೋದಾಗ ಅವ್ರ ಲೈಸೆನ್ಸಿಗೆ ಯಾವುದು ಅಬ್ಜೆಕ್ಷನ್ ಮಾಡಲೇ ಇಲ್ಲ, ಪಟ ಕೊಟ್ಬಿಟ್ರು. ಅದು ಪತ್ರಕರ್ತರಿಗಿರೋ ಒಂದು ಶಕ್ತಿ. ಹಾಗಾಗಿ ಸಂದರ್ಭದಲ್ಲಿ ಯಾವುದೋ ಮೆಡಿಕಲ್ ಶಾಪಿಗೆ ಕರ್ಕೊಂಡು ಹೋದಾಗ ಮೊದಲು ಯಾವ ರೆಕಾರ್ಡ್ ಇಲ್ಲೂ ಕೊಟ್ಬಿಡುತ್ತೆ. ಅದು ಸಹ ತಪ್ಪೇ ಅಬ್ಜೆಕ್ಷನ್ ಇಲ್ಲ ಅಂತ ಪತ್ರಕರ್ತರನ್ನ ಯಾವ ರೀತಿಯಾಗಿ ಬಿಂಬಿಸ್ಬೋದು. ಯಾಕೆಂದ್ರೆ ಆ ಪತ್ರಕರ್ತರ ಧರ್ಮ ಏನಿದೆ ಅಂದ್ರೆ, ನಾನು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನನ್ನ ಬರಹದ ಮೂಲಕ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದರ ಮುಖೇನ ನಮ್ಮ ಸಮಾಜವನ್ನ ಉನ್ನತೀಕರಿಸಲಿಕ್ಕೆ ಮತ್ತು ಸಮಾಜದ ವಂಚಿತ ಸೌಲಭ್ಯಗಳನ್ನ ನೀಡುವುದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ನಾನು ಕೂಡ ಭಾವಿಸಿದ್ದೀನಿ ಆ ಕೆಲಸವನ್ನ ನಿಷ್ಠೆಯಿಂದ ಸಮರ್ಪಕವಾಗಿ ನಾನೆಲ್ಲ ತರೀಕೆರೆ ತಾಲೂಕಿನ ಸಿದ್ದರಾಮಪ್ಪ, ನಾಗರಾಜಿಂದ ಹಿಡಿದು, ಸ್ವಾಮಿಯಿಂದ ಹಿಡಿದು, ರಮೇಶಿಂದ ಹಿಡಿದು ಎಲ್ಲಾ ಪತ್ರಕರ್ತರು ನಾವು ತಾಲೂಕಿನಲ್ಲಿ. ಯಾಕೆಂದ್ರೆ ನಾನು 15 ವರ್ಷ ಪೇಪರ್ ಹಂಚಿದ್ದೀನಿ ಪತ್ರಿಕೆಯಲ್ಲಿ. ಯಾಕೆಂದ್ರೆ ನಾನು ವರದಿಗಾರನಾಗಿದ್ರು ಸಹ ನಾನು 15ರಿಂದ 18 ವರ್ಷ ಮನೆಗೆ ಪೇಪರ್ ಹಂಚುತ್ತಾ ಇದ್ದೆ. ಇಂಥ ಪತ್ರಿಕಾ ದಿನಾಚರಣೆಗಳು ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಹಬ್ಬಗಳಾದ್ರೆ ನಿಜಕ್ಕೂ ಪತ್ರಕರ್ತ ದಿನಾಚರಣೆ ಒಂದು ಯಶಸ್ವಿಯಾಗುತ್ತೆ, ಸಾಧಕ ಆಗುತ್ತೆ ಅಂತ ಭಾವಿಸ್ತಾ ಪತ್ರಕರ್ತ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ, ನೂತನ ಅಧ್ಯಕ್ಷ ಸಿದ್ದರಾಮಯ್ಯ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಅವರಿಗೆ ಅಭಿನಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಪತ್ರಿಕೆ ಮತ್ತು ಪತ್ರಕರ್ತರ ಜೊತೆ ಅವರ ಹಿತವನ್ನು ಬಯಸಿ ಬೆನ್ನು ತಟ್ಟಿ ಆಗಾಗ್ಗೆ ಪತ್ರಕರ್ತರಾಗಿ ಪತ್ರಿಕಾ ಬಾತ್ಮೀದಾರರಾಗಿ ದುಡಿದಂತಹ ಮಾಜಿ ಪುರಸಭಾಧ್ಯಕ್ಷ ಎಂ ನರೇಂದ್ರ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಅವರ ಪಕ್ಕದಲ್ಲಿ
ಶಿಶು ಅಭಿವೃದ್ಧಿ ಸಂಸ್ಥೆಗಳಿಂದ ಬಂದಿದ್ದಾರೆ ಎಲ್ಲರೂ. ಆಮೇಲೆ ಪತ್ರಿಕೆ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಈ ಮೂರನೇ ವರ್ಷ ನಮ್ಮ ಲಯನ್ಸ್ ಕ್ಲಬ್ ಪ್ರಾರಂಭ ಆಗಿ ಪತ್ರಿಕೆಯಲ್ಲಿ ನಮಗೆ ಬೇಗ ನಮಗೆ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲ ರೀತಿ ನ್ಯೂಸ್ ಅನ್ನೋದನ್ನ ನಾಳೆ ಬೇಗ ನಾವು ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ನಮಗೆ ಮಾಡ್ಕೊಡ್ತಾ ಇದ್ದಾರೆ. ಈ ಸರಿ ನಾನು ಅಧ್ಯಕ್ಷನಾಗಿದ್ದೀನಿ. ಇದೇ ರೀತಿ ಸಹಕಾರ ಬೇಕು ನಮಗೆ. ಇದೇ ರೀತಿ ಸಹಕಾರ ಮಾಡಿ ನಮ್ಮಿಂದ ಸಹಕಾರವನ್ನು ನಾವು ಮಾಡ್ತೀವಿ ಬೇಡ. ಪತ್ರಿಕಾ ಮಾಧ್ಯಮಗಳದ್ದು ನಡ್ತಾ ಬರ್ತಾ ಇದೆ. ಏನೇ ಬಗ್ಗೆ ನಮ್ಮ ಚಿಕ್ಕಮಗಳೂರಿನ ಅಧ್ಯಕ್ಷರು ಮಾತಾಡ್ತಾರೆ. ಈ ದೃಶ್ಯ ಮಾಧ್ಯಮಗಳನ್ನ ಇವತ್ತು ನಾಳೆ ಅಳಿಸ್ಕೊಳ್ಬೋದು, ಏನಾದ್ರು ಕಷ್ಟ ಮಾಡ್ಬೋದು. ಆದರೆ ಇತಿಹಾಸ ಸೃಷ್ಟಿ ಮಾಡಿದ್ದು ಅದು ಪತ್ರಿಕಾ ಮಾಧ್ಯಮ ಅಂತ ನಾನಂತೂ ಬರುತ್ತೆ. ಯಾಕೆಂತಂದ್ರೆ ಇತಿಹಾಸದಲ್ಲಿ ಯಾವ ಪೇಪರ್ ಕರೆದು ಯಾವ ನಿಮ್ಮ ಲೈಬ್ರರಿ ಕೊಡೋದು ಇತಿಹಾಸ ಸಿಗುತ್ತೆ. ದೃಶ್ಯ ಮಾಧ್ಯಮಗಳು ಸಿಗಲ್ಲ ಅಂತ ನಾನಂತೂ ಭಾವಿಸುತ್ತೇನೆ. ಯಾಕೆ ಅಂತಂದ್ರೆ ಬಹಳ ಹಿಂದಿನಿಂದ ಇದ್ದಂಥ ಪತ್ರಿಕಾ ಮಾಧ್ಯಮಗಳು ಅದೇ ರೀತಿಯಲ್ಲಿ ಉಳಿಸ್ಕೊಂಡು ಬಂದಿದೆ. ಇವತ್ತು ನಮ್ಮ ತರೀಕೆರೆಯ ಬಹಳಷ್ಟು ಜನ ಪತ್ರಿಕಾ ಮಿತ್ರರು ಎಲ್ಲರ ಒಳ್ಳೆಯ ಕೆಟ್ಟದ್ದುಗಳನ್ನು ಬರೀತಾ ಸರಿಯಾದ ದಾರಿಯಲ್ಲಿ ನಡೆಯುವಂಥ ರಾಜಕಾರಣಿಗಳನ್ನ ಎಳೆಯುತ್ತಾ ಅಧಿಕಾರಿಗಳ ಭ್ರಷ್ಟಗಳನ್ನು ಮಾಡದಂತೆ ಅವ್ರನ್ನ ಸರಿ ತೂಗಿಸುತ್ತಾ ಸತತವಾಗಿ ಅವರ ಕೆಲಸಗಳನ್ನು ಮಾಡಿ ಬರ್ತಾ ಇದ್ದಾರೆ. ಅವರಿಗೆ ಈ ವೇದಿಕೆ ಮುಖಾಂತರ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಎರಡು ಮಾತನ್ನು ಮುಗಿಸ್ತಾರೆ. ಎಲ್ಲರಿಗೂ ಆ ಮಗು ಎಷ್ಟು ಸೂಕ್ಷ್ಮವಾಗಿ ಭರತನಾಟ್ಯ ಪ್ರದರ್ಶನ ಮಾಡಿದ್ರು ಅಂದ್ರೆ ಉದ್ಘಾಟನೆಗೆ ದೀಪ ಇಟ್ಟಿದ್ದಾರೆ, ಎಣ್ಣೆ ಬಿಟ್ಬಿಟ್ಟು ಭರತನಾಟ್ಯ ಮಾಡಿದ್ರು. ತಮ್ಮೆಲ್ಲರೂ ಚಪ್ಪಾಳೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸೋದರಿಯರೇ ಹಾಗೂ ಪತ್ರಿಕೆ ಮಾಧ್ಯಮ ಮಿತ್ರರೇ, ಸಮಾಜದಲ್ಲಿ ಒಳ್ಳೆಯದು ಮತ್ತು ಕೆಟ್ಟ ಸಂಗತಿಗಳನ್ನು ಧೈರ್ಯದಿಂದ ಹೊರಗೆಳೆಯುವ ಪತ್ರಕರ್ತರ ಗೌರವಿಸುವ ದಿನ ಇವತ್ತು. ಹಾಗಾಗಿ ಪತ್ರಕರ್ತರ ದಿನಾಚರಣೆಯನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ನಾನು ಭಾಷಣಗಾರಲ್ಲ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಪತ್ರಕರ್ತರ ದಿನಾಚರಣೆ ಶುಭಾಶಯಗಳು. ಬಂದು ಇದೇ